ನ್ಯಾಯಾಧೀಶರಿಂದ ತನಿಖೆ ನಡೆಸಿದ್ರೆ ಸತ್ಯ ಹೊರಗೆ ಬರುತ್ತೆ ಅಂತ ಭಯನಾ? ಈಗ CID ನಂಬಿಕೆ ಇಲ್ಲ ಅಂತ ನಾನು ಹೇಳಲ್ಲ. ಇದರಲ್ಲಿ ಸಚಿವರ ಹೆಸರು ಕೇಳಿ ಬಂದಿರೋದ್ರಿಂದ ನಾಗೇಂದ್ರ ಸಚಿವರ ಹೆಸರು ಕೇಳಿ ಬಂದಿರೋದ್ರಿಂದ, ಆ ಇಲಾಖೆ ಸಚಿವರ ಹೆಸರು ಕೇಳಿ ಬಂದಿರೋದ್ರಿಂದ ನಿಷ್ಪಕ್ಷಪಾತವಾಗಿ CID ತನಿಖೆ ಮಾಡುತ್ತೆ ಅಂತ ನನಗನ್ಸೋದಿಲ್ಲ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನಾದ್ರು ಮರ್ತಿದ್ರೆ ಅವ್ರ ಹೇಳಿಕೆಗಳನ್ನು, ನಾನು ಅವ್ರದ್ದು ಹೇಳಿಕೆಗಳನ್ನು ಅವ್ರು ಏನೇನು ಹೇಳಿದ್ದಾರೆ ಅಂತ ತುಂಬ ಉದ್ದ ಇದೆ, ಹಂಗಾಗಿ ನಾನು ಅಷ್ಟಕ್ಕೆ ಲಿಮಿಟ್ ಮಾಡಿದ್ದೆ. ಅವ್ರು ಹೇಳಿದ್ದಾರೆ, ಈಶ್ವರಪ್ಪರ ಮೇಲೆ ಕಮಿಷನ್ ಆರೋಪ ಮಾಡಿದ ಸಂತೋಷ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸಚಿವ ಸ್ಥಾನದಿಂದ ಈಶ್ವರಪ್ಪರನ್ನು ಕಿತ್ತೊಗೆದು ಕೊಲೆ ಮೊಕದ್ದಮೆ ದಾಖಲಿಸಬೇಕು ಅಂತ ಹೇಳಿದರು. ನಾನು ಸಿದ್ದರಾಮಯ್ಯನವರೇ, ನೀವು ನಾಗೇಂದ್ರ ಅವ್ರನ್ನ ಕಿತ್ತೊಗೆದು ಕೊಲೆ ಮೊಕದ್ದಮೆ ದಾಖಲಿಸಿ. ನೀವು ಕಿತ್ತೋಗಿದೆ ಇದ್ದರೆ ಆ ಭ್ರಷ್ಟಾಚಾರದಲ್ಲಿ ನಿಮಗೂ ಪಾಲಿದೆ ಅಂತ ರಾಜ್ಯದ ಜನ ಭಾವಿಸ್ತಾರೆ, ನಿಮ್ಮ ಪಾರ್ಟಿ ಪಾಲು ಪಡೆದಿದೆ ಅಂತ ರಾಜ್ಯದ ಜನ ಭಾವಿಸ್ತಾರೆ. ಅದು ಬರಬಾರ್ದು ಅಂತ ಹೇಳಿದ್ರೆ ನೀವು ಈಗಲೇ ಕಿತ್ತೋಗೋದು, ನೀವೇ ಹೇಳಿದ್ರಲ್ಲ ಕಿತ್ತೋಗೋದು ಅಂತ, ಆ ಕಿತ್ತೋಗೋದು ಆ್ಯಕ್ಷನ್ ಮಾಡಿ. ನಿಮಗೇನಾದ್ರು ನಿಮ್ಮ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂದೆ ಮಾಡಿದ ಪದಗಳು ನೆನಪಿಲ್ಲದೆ ಇದ್ದರೆ, ಮರ್ತೋಗಿಲ್ಲದೆ ಇದ್ದರೆ, ನಿಮ್ಮ ಮೊಬೈಲಿಗೆ ನಾನು ನೀವೇ ಮಾತನಾಡಿದಂಥದ್ದನ್ನು ಲಿಂಕನ್ನು ಕಳಿಸ್ಕೊಡ್ತೀನಿ, ಒಂದು ಸರಿ ಕೇಳಿ. ನಾನು ಯಾವ ಮುಖ ಇಟ್ಕೊಂಡು ವಿಧಾನಸಭೆಯಲ್ಲಿ ಉತ್ತರ ಕೊಡೋದು ಅನ್ನುವಂಥ ಒಂದು ಮನಸ್ಥಿತಿಗಾದರೂ ತಕ್ಷಣ ಕಿತ್ತೋಗೋದು, ಕೊಲೆ ಮೊಕದ್ದಮೆ ದಾಖಲಿಸಿ, ಭ್ರಷ್ಟಾಚಾರದ ಪ್ರಕರಣ ದಾಖಲಿಸಿ. ಈಗ ನಾಗೇಂದ್ರ ಹೇಳ್ತಿದ್ದಾರೆ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರಲ್ವಾ. 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆಗಿದೆಯಲ್ಲ, ಅವರು ಇಲಾಖೆ ಮುಖ್ಯಸ್ಥರಲ್ಲ, ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಸೂಚನೆ ಅಂತ ಹೇಳಿದಾರಲ್ಲ, ಇವರಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವರು ಇಲಾಖೆ ಸಚಿವರು ಇವರೇ ತಾನೆ, ಇವರಲ್ಲದೆ ಇದ್ರೆ ಇನ್ಯಾರು ಸಚಿವರು? ಇವರಲ್ಲದೆ ಇದ್ರೆ ಇನ್ಯಾರು? ಅವು ಡೆತ್ ನೋಟ್ನಲ್ಲಿ ಇವರು ಹೆಸರು ಉಲ್ಲೇಖ ಆಗಿರೋ ಕಾರಣಕ್ಕೆ ಕೊಡಬೇಕು. ಮತ್ತು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾವ ಕಾರಣದಲ್ಲಿ ಡಿಮಾಂಡ್ ಮಾಡಿದ್ರು ಈಶ್ವರಪ್ಪನವ್ರ ರಾಜೀನಾಮೆಗೆ, ಅದು ಇವರಿಗೂ ಅಪ್ಲೈ ಆಗುತ್ತಲ್ಲ. ಅವತ್ತು ರಾಜೀನಾಮೆ ತಗೊಳ್ತಲ್ಲ ನಮ್ಮ ಸರ್ಕಾರ. ನಮಗೆ ಗೊತ್ತಿತ್ತು ಈಶ್ವರಪ್ಪನವ್ರ ಪಾತ್ರ ಇಲ್ಲ ಅಂತ, ಆದರೂ ನಾವು ರಾಜೀನಾಮೆ ತಗೊಂಡ್ವಿ. ಯಾಕೆಂದರೆ ಸಾರ್ವಜನಿಕ ಬದ್ಧತೆ ಮತ್ತು ಪಾರದರ್ಶಕತೆ ಕಾಪಾಡೋದಕ್ಕೋಸ್ಕರ ಈ ಸರ್ಕಾರನೂ ಕೂಡ ತನಿಖೆಯ ಪಾರದರ್ಶಕತೆ ಮತ್ತು ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸೋದಕ್ಕೆ ರಾಜೀನಾಮೆ ತಗೊಳ್ಬೇಕಲ್ಲ.